ಬನಾನಾ ಕಿವಿ ಆರ್ಡರ್ ಮಾಡಿದ್ದು. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ ನನಗೆ. ಆ್ಯಕ್ಚುಲಿ ಮಸ್ತ್ ಮೇಲೆ ಆಬ್ವಿಯಸ್ಲಿ ಇವನ್ ನಾವು ಮನೇಲಿ ಅದನ್ನು ಆ್ಯಕ್ಚುಲಿ ವಿ ಕ್ಯಾನ್ ಟ್ರೈ, ಎಲ್ಲ ತೆಗೆದುಬಿಟ್ಟು ವಿ ಕ್ಯಾನ್ ಟ್ರೈ. ಬಟ್ ದಿಸ್ ಇಸ್ ಲೈಕ್ ದೇ ಹ್ಯಾವ್ ಸ್ಕ್ವೀಸ್ಡ್ ಆಲ್ ದ ಬನಾನಾ ಔಟ್ ಆ್ಯಂಡ್ ದೇ ಹ್ಯಾವ್ ಮೇಡ್ ಇಟ್ ಆಸ್ ಅ ಕಪ್. ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮೀ. ಟಿಪ್ಪರ್ಲಾಗ ಹಾಕಿದ್ರು ನಮ್ಮ ಅಂಗಡಿನಲ್ಲಿ ಟಿಶ್ಯೂ ಕೊಡಲ್ಲ, ಕೊಟ್ಟಿದ್ದು ಇಲ್ಲ, ಕೊಡೋದು ಇಲ್ಲ. ಕೈ ತೊಳ್ಕೊಳಕ್ ನೀರ್ ಇಟ್ಟಿದೀವಿ, ಬೇಕಾದ್ರೆ ಹ್ಯಾಂಡ್ ವಾಶ್ ಮಾಡ್ಕೊಬಹುದು, ಟಿಶ್ಯೂ ಮಾತ್ರ ಕೊಡೋದಿಲ್ಲ. ಕಸ ರಹಿತ ಜ್ಯೂಸ್ ಅಂಗಡಿಯೇ ನಮ್ಮ ಕನಸು. ನೋಡು ಗುರು, ನೋ ಅಂದ್ರೆ ನೋ. ಟಿಶ್ಯೂ ಕೊಟ್ಟಿಲ್ಲ, ಕೊಡೋದು ಇಲ್ಲ, ಕೊಡೋಕ್ಕೂ ಆಗಲ್ಲ ಅಂತೇಳಿ ಖಂಡಿತವಾಗಿ ಬರ್ತಿದ್ದಾರೆ. ಯಾಕಂದ್ರೆ ನೀರಿಲ್ಲ ಬೆಂಗಳೂರಲ್ಲಿ ನೀರಿಲ್ಲ, ನೋ ವಾಟರ್ ಅನ್ನೋ ಕಾನ್ಸೆಪ್ಟಲ್ಲಿ ಸಖತ್ತಾಗಿ ನೀರು ಮಿಕ್ಸ್ ಇಲ್ಲ ಪಕ್ಕ ಹಣ್ಣಿನ ಜ್ಯೂಸನ್ನು ನಿಮ್ಗೆ ಕೊಡ್ತಾರೆ. ಈ ಟ್ರಾಜ್ ಬಂದಿರೋದು ನಾನು ಜರ್ಮನಿಯಿಂದ ಬಂದಿರೋದು, ನೈಸಿಕೇತ ಅಂತ. ಜರ್ಮನಿಯಲ್ಲಿ ಇಲ್ಲಿ ವ್ಯತ್ಯಾಸ ಏನಾದರೂ ಆಗ್ತಿರ್ಬೇಕು ನಿಮ್ಗೆ? ಅಲ್ಲಿ ಈ ತರ ನ್ಯಾಚುರಲ್ ಫ್ರೂಟ್ ಜ್ಯೂಸ್ ಎಲ್ಲ ಸಿಗೋದಿಲ್ಲ, ಆರ್ಟಿಫಿಷಿಯಲ್ ಏನಿದ್ರು ಅದು. ನಮಸ್ಕಾರ ಗುರುಗಳೇ, ವೆಲ್ಕಮ್ ಟು SVN ಫುಡ್ ಚಾನಲ್. ನಾನು ಇವತ್ತು ವೆರಿ ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀನಿ. ನಿಮ್ಮೆಲ್ರಿಗೂ ಅಚ್ಚುಮೆಚ್ಚಿನ ಇವತ್ತಿನ ಪ್ಲೇಸ್, ಇವತ್ತಿನ ಶಾಪು ಈಟ್ ರಾಜ. ಈ ಅಂಗಡಿ ನೀವು ಈಗಾಗಲೇ ಇನ್ಸ್ಟಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಕೇಳಿರ್ತೀರ. ಕಸ ಮುಕ್ತ ಅಂತ ಏನು ನಾವು ಕರಿತೀವಿ, ಆ ರೀತಿ ಒಂದು ಜ್ಯೂಸನ್ನು ಇಲ್ಲಿ ನಾವು ನೋಡ್ಬೋದು. ಎಲ್ಲ ಕಡೆ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ, ಗ್ಲಾಸ್ ಬಾಟಲ್ಗಳಲ್ಲಿ ಜ್ಯೂಸ್ ಹಾಕಿ ಕೊಡ್ತಾರೆ. ಬಟ್ ಇಲ್ಲಿ ನೀವು ಯಾವ ಹಣ್ಣಿನ ಜ್ಯೂಸ್ ಕೇಳ್ತಿರೋ ಅದರಲ್ಲಿಯೇ ಹಾಕಿ ಕೊಡ್ತಾರೆ. ಕಂಪ್ಲೀಟ್ಲಿ ಆ ಜ್ಯೂಸ್ ಸಮೇತ ಹಣ್ಣನ್ನು ಸಹ ತಿನ್ಬೋದು. ಆ ರೀತಿಯ ಒಂದು ಕಾನ್ಸೆಪ್ಟಲ್ಲಿ ಈಟ್ ರಾಜ ಅನ್ನೋ ಜ್ಯೂಸ್ ಅಂಗಡಿಗೆ ಇವತ್ತು ನಾನು ಬಂದಿದ್ದೀನಿ. ಇಲ್ಲಿ ಎಲ್ಲ ರೀತಿಯ ಹಣ್ಣುಗಳು, ಅಂದರೆ ಆ ಸೀಸನ್ಗೆ ತಕ್ಕಂತೆ ಹಣ್ಣುಗಳ ಜ್ಯೂಸನ್ನು ಮಾಡಿಕೊಡ್ತಾರೆ. ಜೀರೋ ವೇಸ್ಟ್ ರೀತಿಯಲ್ಲಿ ಹಣ್ಣಿನ ಜ್ಯೂಸನ್ನು ಮಾಡಿಕೊಡ್ತಾರೆ. ಇಲ್ಲೊಂದು ಸ್ಲೋಗನ್ ಬರೆದಿದ್ದಾರೆ, ಕಸ ರಹಿತ ಜ್ಯೂಸ್ ಅಂಗಡಿಯೇ ನಮ್ಮ ಕನಸು. ನೋಡು ಗುರು, ನೋ ಅಂದರೆ ನೋ. ಟಿಶ್ಯೂ ಕೊಟ್ಟಿಲ್ಲ, ಕೊಡೋದು ಇಲ್ಲ, ಕೊಡೋಕ್ಕೂ ಆಗಲ್ಲ ಅಂತೇಳಿ ಖಂಡಿತವಾಗಿ ಬರ್ತಿದ್ದಾರೆ. ಯಾಕಂದರೆ ನೀರಿಲ್ಲ ಬೆಂಗಳೂರಲ್ಲಿ ನೀರಿಲ್ಲ, ನೋ ವಾಟರ್ ಅನ್ನೋ ಕಾನ್ಸೆಪ್ಟಲ್ಲಿ ಸಖತ್ತಾಗಿ ನೀರು ಮಿಕ್ಸ್ ಇಲ್ಲ ಪಕ್ಕ ಹಣ್ಣಿನ ಜ್ಯೂಸನ್ನು ನಿಮ್ಗೆ ಕೊಡ್ತಾರೆ. ಈಟ್ ರಾಜ್ ಇದು ಎಲ್ಲಿದೆ ಅಂದರೆ ಮಲ್ಲೇಶ್ವರಂನ ಒಂದು ಪ್ಲೇಸ್ ಅಪ್ಪ, ಯಾವುದಿದು, 15 ಕ್ರಾಸಾ? ಓಕೆ, ಮಲ್ಲೇಶ್ವರಂನ 15ನೇ ಕ್ರಾಸ್ ಹತ್ರ ನಿಮಗೆ ಸಿಗುತ್ತೆ. ಎದುರುಗಡೆ ಆರ್ ಗೋಲ್ಡ್ ಅನ್ನೋ ಒಂದು ಶಾಪ್ ಇದೆ, ಮತ್ತು ಅದೇ ರೀತಿಯಲ್ಲಿ ಕಾಂತಿ ಸ್ವೀಟ್ಸ್ ಅಂಗಡಿ ಅನ್ನೋದಿದೆ. ಇಲ್ಲಿ ಬಂದರೆ ನೀವು ಈಟ್ ರಾಜ ಅನ್ನೋ ಒಂದು ಲೊಕೇಶನ್ ಹಾಕಿದ್ರು ಸಹ ಮಲ್ಲೇಶ್ವರಮಲ್ಲಿ ಡೈರೆಕ್ಟಾಗಿ ಇಲ್ಲಿಗೆ ತಂದು ಬಿಡುತ್ತೆ. ಮಿಸ್ ಮಾಡದೆ ಇಂಥ ಒಂದು ಶಾಪಿಗೆ ಬಂದು ವಿಸಿಟ್ ಮಾಡಿ. ಯಾಕೆಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀರು ಮಿಕ್ಸ್ ಇರಲ್ಲ, ಕೆಮಿಕಲ್ ಮಿಕ್ಸ್ ಇರಲ್ಲ. ಆ ಹಣ್ಣನ್ನು ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿ ಅದೇ ಹಣ್ಣಿನಲ್ಲಿನೇ ನಿಮಗೆ ಜ್ಯೂಸ್ ಕೊಡ್ತಾರೆ, ಜೀರೋ ವೇಸ್ಟಿಂಗ್ ಮೇಕಿಂಗ್ನಲ್ಲಿ. ಮಿಸ್ ಮಾಡಿದೆ ಒಂದು ಸಲ ಆದರೂ ಬಂದರೆ ಮತ್ತೆ ಒನ್ ಮೋರ್ ಅನ್ನೋ ರೀತಿಯಲ್ಲಿ ವಿಸಿಟ್ ಕೊಡ್ತೀರಾ. ಮಿಸ್ ಮಾಡಿದೆ ನಮ್ಮ ಚಾನಲ್ಲು ಸಹ ಒನ್ ಮೋರ್ ಅನ್ನೋ ರೀತಿಯಲ್ಲಿ ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮಸ್ತ್ ಗ್ರೇಪ್ ಅದೊಂದು, ಪ್ಲಸ್ ಬನಾನಾ ಕಿವಿ ಟೇಸ್ಟ್ ಮಾಡಿದ್ದಾನೆ. ವೆರಿ ಯುನೀಕ್, ಇಟ್ಸ್ ರಿಯಲಿ ಗುಡ್. ಎಲ್ಲರೂ ಟೇಸ್ಟ್ ಮಾಡಲೇಬೇಕಾದಂಥ ಪ್ಲೇಸ್ ಇದು. ಜೀರೋ ವೇಸ್ಟ್ ಅಂತ ಹೇಳ್ತಾರೆ, ತುಂಬಾ ಚೆನ್ನಾಗಿ ದ ವೇ ದೇ ಗಿವ್ಲ ಅದು ತುಂಬಾ ಚೆನ್ನಾಗಿ ಇದು ಮಾಡ್ಕೊಡ್ತಾರೆ. ರಿಯಲಿ ಇಟ್ಸ್ ಗುಡ್. ಎವ್ರಿ ಒನ್ ಹ್ಯಾಸ್ ಟು, ಹೌದು, ಯಾಕೆ ಅದರಲ್ಲಿ ಇದು ಮಾಡ್ಕೊಡ್ತಾರೆ. ತುಂಬಾ ಯುನೀಕ್ ಆಗಿ ಚೆನ್ನಾಗಿದೆ. ಫಸ್ಟ್ ಟೈಮ್ ವಿಸಿಟ್ ಸರ್? ಹೌದು, ನಾನು ಫಸ್ಟ್ ಟೈಮ್ ಇಲ್ಲೇ. ನಾನು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಟೇಸ್ಟ್ ಮಾಡುವಂತ. ಸದ್ಯಕ್ಕೆ ನಮ್ಮ ಹತ್ರ ಚಿಲ್ಲಿ ಗೋವಾ ಶಾಟ್ಸ್ ಇದೆ, ಮಸ್ಕ್ ಕ್ರೇಪ್ ಇದೆ, ಸನ್ಬೆರಿ ಇದೆ, ಬನಾನಾ ಕಿವಿ ಇದೆ, H2O ಮೆಲನ್ ಇದೆ. ಸದ್ಯಕ್ಕೆ ಇದು ಇಷ್ಟಿದೆ. ನಮ್ಮ ಅಂಗಡಿನಲ್ಲಿ ಮೆನ್ಯೂ ಬಂದ್ಬಿಟ್ಟು ಪ್ರತಿ ಅವರ್ಗೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಅವಾಗ ನಿಮ್ಗೆ 5 ಇಂದ 6 ವೆರೈಟಿ ಅಷ್ಟೇನೆ ಸಿಗುತ್ತೆ. ಸೀಸನ್ ವೈಸ್ ಚೇಂಜ್ ಆಗುತ್ತೆ, ಪ್ರತಿ ಅವರ್ಗೂ ಮೆನ್ಯೂ ಚೇಂಜ್ ಆಗುತ್ತೆ. ನಮ್ಮ ಟೈಮಿಂಗ್ ಯಾವಾಗ? ಟೈಮಿಂಗ್ ಅದೇ ಒಂದು 2 ಅವರ್ ಒಳಗಡೆ ನಮ್ಮ ಮೆನ್ಯೂ ಚೇಂಜ್ ಆಗಿ ಯಾವ್ದಾನ ನೀವು ನೆಕ್ಸ್ಟ್ ಅವರ್ ಬಂದಾಗ ನಿಮ್ಗೆ ಯಾವ್ದಾನ ಒಂದು ಇರಲ್ಲ, ಇದು ಅದ್ರ ಬದಲಾಗಿ ಬೇರೆ ಯಾವ್ದಾನ ಬಂದಿರುತ್ತೆ. ಆ ಥರ. ಓಪನ್ ಯಾವಾಗ ಟೈಮಿಂಗ್ ಅಂತ? ಟೈಮಿಂಗ್ 9 to 9, ಮಂಗಳವಾರ ರಜಾ. ಎಲ್ಲ ಇಲ್ಲೇ ಮಾಡೋದಾ ಮೇಕಿಂಗ್? ಎಲ್ಲ ಮೇಕಿಂಗ್ ಎಲ್ಲ ಒಳಗಡೆ ಮಾಡಲ್ಲ. ಇಲ್ಲಿ ಯಾರ್ಯಾರು ಬಂದಿದ್ದು? ಯಾರಾದ್ರೂ ಸ್ಪೆಷಲ್ ಗೆಸ್ಟ್, ಸೆಲೆಬ್ರಿಟಿ? ಟ್ರಿಪಲ್ ಅಮ್ಮನ್ನ ಗೊತ್ತಲ್ಲ, ಹಿಂಗೆ ಟ್ರಿಪಲ್ ಅಮ್ಮನ್ನ ಅವ್ರು ಬಂದಿದ್ರು. ಸೆಲೆಬ್ರಿಟೀಸ್ ಎಲ್ಲ ಬರ್ತಾ ಇರ್ತಾರೆ, ತುಂಬಾ ಜನ ಬಂದ್ರು. ಯಾರು ನೆನಪಿರೋಂಗೆ? ಯಾರು ಬಿರಂಗಿ ಅಂತಿಲ್ಲ, ಎಲ್ಲ ಸಣ್ಣ ಪುಟ್ಟ ಆಕ್ಟರ್ಸೇ ಬಟಾರೆ ಬಂದು ಹೋಗ್ತಾರೆ. ತುಂಬಾ ಜನ, ಹಲವಾರು ಜನ ಇದೆ. ಇಲ್ಲಿಂದ ಮನೆಗೆ ಪಾರ್ಸಲ್ ತಗೊಂಡ್ ಹೋಗ್ತಾರ? ಇಲ್ಲ, ಪಾರ್ಸಲ್ ಅಂದ್ರೆ ನೀವೇ ಕಂಟೈನರ್ ತಗೊಂಡ್ಬರ್ಬೇಕು. ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದ್ವಿ BYOC ಅಂತ, ಬ್ರಿಂಗ್ ಯುವರ್ ಓನ್ ಕಂಟೈನರ್ಸ್ ಅಂತ. ನೀವೇ ಕಂಟೈನರ್ ತಗೊಂಡ್ಬಂದ್ರೆ ಪಾರ್ಸಲ್ಸ್ ಕೊಡ್ತೀವಿ. ನಾವು ಪಾರ್ಸಲ್ ಕೊಡೋದು. ಟಿಪ್ಪರ್ಲಾಗ ಹಾಕಿದ್ರು ನಮ್ಮ ಅಂಗಡಿನಲ್ಲಿ ಟಿಶ್ಯೂ ಕೊಡಲ್ಲ, ಕೊಟ್ಟಿದ್ದು ಇಲ್ಲ, ಕೊಡೋದು ಇಲ್ಲ. ಕೈ ತೊಳ್ಕೊಳಕ್ ನೀರ್ ಇಟ್ಟಿದೀವಿ, ಬೇಕಾದ್ರೆ ಹ್ಯಾಂಡ್ ವಾಶ್ ಮಾಡ್ಕೊಬಹುದು, ಟಿಶ್ಯೂ ಮಾತ್ರ ಕೊಡೋದಿಲ್ಲ. ಸೊ ಗ್ಲಾಸ್ ಅಲ್ಲಿ ಕುಡಿಯೋಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ.
ಯೂನಿಕ್ ಆಗಿ ಏನೋ ಟ್ರೈ ಮಾಡ್ತೀನಿ. ನಾನಿದು 20 ಕಿಲೋಮೀಟರ್ಸ್ ದೂರದಿಂದ ಬಂದಿದ್ದೀನಿ. ಇಲ್ಲಿ ಏನೋ ಕೆಲ್ಸಕ್ಕೆ ಬಂದಿದ್ದೆ, ತುಂಬಾ ಬಿಸಿಲಿತ್ತು, ಅದಕ್ಕೆ ಏನೋ ಜ್ಯೂಸ್ ಕುಡಿಯೋಣ ಅಂತ ನೋಡ್ತಾ ಇದ್ದೆ ಹತ್ರ. ಈ ಜಾಗ ತುಂಬಾ ಕೇಳಿದ್ದೀನಿ, ರೀಲ್ಸ್ ಅಲ್ಲಿ ನ್ಯೂಸ್ ಅಲ್ಲಿ ಎಲ್ಲ ತೋರಿಸ್ತಾ ಇರ್ತಾರೆ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಯಾಕಂದ್ರೆ ಇವರು ವೇಸ್ಟ್ ಎಲ್ಲ ಮಾಡಲ್ಲ ಫ್ರೂಟ್ಸು, ಅದೇ ಫ್ರೂಟ್ ಅಲ್ಲೇ ಜ್ಯೂಸ್ ಹಾಕಿ ಕೊಡ್ತಾರೆ. ಮತ್ತೆ ತುಂಬಾ ಹೆಲ್ದಿನೂ ಇದೆ, ಟೇಸ್ಟೂ ಇದೆ, ಮತ್ತೆ ಅಫೋರ್ಡಬಲ್ ಆಗೂ ಇದೆ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಮತ್ತೆ ನಾನು ಇವಾಗ ಗ್ವಾವಾ ಶಾರ್ಟ್ಸ್ ತಗೊಂಡೆ, ತುಂಬಾ ಚೆನ್ನಾಗಿತ್ತು. ಮತ್ತೆ ಇವಾಗ ವಾಟರ್ ಮೆಲನ್ ತಗೊಂಡಿದ್ದೀನಿ, ಕ್ವಾಂಟಿಟಿನೂ ತುಂಬಾ ಚೆನ್ನಾಗಿದೆ, ಮತ್ತೆ ಟೇಸ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನೋಡ್ಬೇಕು, ಚೆನ್ನಾಗಿದೆ. ನಿಮ್ಮ ಹೆಸರು? ನಿರ್ವಾಣ. ಹೇಳಿ ಮೇಡಮ್, ಯಾವ ತಗೊಂಡಿದ್ರೆ ಜ್ಯೂಸು, ಅದ್ರ ಬಗ್ಗೆ? ಚಿಲ್ಲಿ ಗೋವಾ ಶಾರ್ಟ್ಸ್ ತಗೊಂಡಿದ್ದೀನಿ. ಸೊ ಇದು 60 ರುಪೀಸ್, ಮತ್ತೆ ಒನ್ ಟೈಮ್ ಇದು ಫುಲ್ ಹಣ್ಣು ಜೊತೆ ಕೊಡ್ತಾರೆ. ಅದಾದ್ಮೇಲೆ 3 ಟೈಮ್ಸ್ ರಿಫಿಲ್ ಮಾಡಿಕೊಡ್ತಾರೆ. ಸೊ ಗ್ಲಾಸಲ್ಲಿ ಕುಡಿಯೋಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಯೂನಿಕ್ ಆಗಿ ಏನೋ ಟ್ರೈ ಮಾಡ್ತೀನಿ. ಜೀರೋ ವೇಸ್ಟ್. ಹೌದು, 0 ವೇಸ್ಟೇಜ್. ಬೇರೆ ಕಡೆ ಎಲ್ಲಾದ್ರೆ ಸಿಪ್ಪೆ ತೆಗೆದು ಬಿಸಾಕಿ ಓನ್ಲಿ ಜ್ಯೂಸ್ ಮಾತ್ರ. ಎಷ್ಟು ಎಲ್ಲ ಬರ್ತಾ ಇದ್ದಾರೆ ಮೇಡಮ್? ಯಾವಾಗ್ಲೂ ಬರ್ತಾ ಇರ್ತಾರೆ, ಇದೇ ಫಸ್ಟ್ ಟೈಮ್? 3 ಇಯರ್ಸ್ ಇಂದ ಬರ್ತೇನೆ ನಾನು ಇಲ್ಲಿ. ಓಹೋ, ರೆಗ್ಯುಲರ್ ಕಸ್ಟಮರ್ ಅಂದಂಗೆ. ಎವ್ರಿ ವೀಕ್ ಬರ್ತೀವಿ. ಓಕೆ, ಇಲ್ಲೇ ಲೋಕಲ್ದವರು ಬೇರೆ ಕಡೆ? ಇಲ್ಲ, ಚಿಕ್ಕಬಾಣವರದಿಂದ ಬರ್ತೀನಿ. ಚಿಕ್ಕಬಾಣವರಿಂದ. ಓಕೆ, ಥ್ಯಾಂಕ್ ಯು. ಹೆಲ್ದಿ ಅಂಡ್ ಇನೋವೇಟಿವ್ ಆಗಿದೆ. ಓಕೆ, ಈಗಿನ ಕಾಲದಲ್ಲಿ ಎಲ್ಲರೂ ಸ್ನ್ಯಾಪ್ಚಾಟು, ಇನ್ಸ್ಟಾಗ್ರಾಮು ಈ ತರ ಮಾಡಿರೋದ್ರಿಂದ ಅವರು ಆಗ್ತಾರೆ, ಇನ್ನೂ ಬರ್ತಾರೆ. ಸೊ ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ, ಹೆಲ್ತ್ ವೈಸ್ ಕೂಡ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಇಷ್ಟೊತ್ತು ಬೇರೆಯವರು ಜ್ಯೂಸ್ ಕುಡಿದು ರಿವ್ಯೂ ಕೊಟ್ಟಿದ್ರು, ಈಗ ನಾನು ಸ್ವತಃ ಕುಡ್ದೇ ಹೇಳ್ತೀನಿ ನಿಜಕ್ಕೂ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದು, ನೀರು ಮಿಕ್ಸ್ ಮಾಡಿದಾರ ನೀರು ಮಿಕ್ಸ್ ಮಾಡಿಲ್ವಾ ಅನ್ನೋದು. ಇಲ್ಲ, ಒಳಗಡೆ ಹಣ್ಣನ್ನು ಕಂಪ್ಲೀಟ್ ಏನು ಟೇಸ್ಟ್ ಫ್ಲೇವರ್ ಬರುತ್ತೆ ಅದೇ ರೀತಿಯಲ್ಲೇ ಬರ್ತಾ ಇದೆ. ನಾವು ಹಣ್ಣು ತಿಂದಾಗ ಯಾವ ರೀತಿಯ ಫ್ಲೇವರ್ ಬರುತ್ತೋ ಅದೇ ರೀತಿಯ ಟೇಸ್ಟ್ ಇದೆ, ರುಚಿ ಇದೆ. ಜೊತೆಗೆ ಇಲ್ಲಿ ಸೈಡ್ಗೆ ಏನು ಖಾರ ಉಪ್ಪು ಮಿಕ್ಸ್ ಮಾಡಿದ್ದಾರೆ ನೋಡಿ, ಅದಂತರೂ ನಾಲಿಗೆಗೆ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಆಹಾ ಅನ್ನೋ ರೀತಿಯಲ್ಲಿ. 70 ರೂಪಾಯಿ ಇದು. ಒಂದು ಸಲ ಎಲ್ಲ 3 ಟೈಮ್ ಫಿಲ್ಲಿಂಗ್ ಮಾಡ್ತಾರೆ, 3 ಸಲ ಫಿಲ್ ಮಾಡಿ ಕೊಡ್ತಾರೆ. ₹60 70 ಹೇಳಿದೆ ನಾನು, ಇರಲಿ ಕಟ್ ಮಾಡಿದೆ. 60 ರೂಪಾಯಿ ಅಂತೆ, 70 ರೂಪಾಯಿ ಅಲ್ಲ, 60 ರೂಪಾಯಿ. 4 ಟೈಮ್ 60 ರೂಪಾಯಿಗೆ 1+3 ಅಂದರೆ 4 ಸರಿ ಫಿಲ್ ಮಾಡಿ ಕೊಡ್ತಾರೆ. ಓಕೆ, ನಾನು 2 ಸಲ ಇದಕ್ಕೆ ಉಪ್ಪು ಖಾರ ಏನಿದೆ ನೋಡಿ, ಅದು ಸ್ವಲ್ಪ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಒಟ್ಟಿನಲ್ಲಿ ಸಖತ್ತಾಗಿದೆ. ಒನ್ ಮೋರ್ ಅನ್ನೋ ರೀತಿಯಲ್ಲಿನೇ ತಗೋಬೋದು. ಮಿಸ್ ಮಾಡಬೇಡಿ. ಮಲ್ಲೇಶ್ವರಂನ 15ನೇ ಕ್ರಾಸ್ ಕಡೆ ಬಂದರೆ. ಓಕೆ, ಬನಾನಾ ಕಿವಿ ಆರ್ಡರ್ ಮಾಡಿದ್ದು. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ ನನಗೆ ಆ್ಯಕ್ಚುಲಿ. ಮಸ್ಕ್ ಮೆಲನ್ ಇಸ್ ಆಬ್ವಿಯಸ್ಲಿ ಇವನ್ ನಾವು ಮನೇಲಿ ಅದನ್ನು ಆ್ಯಕ್ಚುಲಿ ವಿ ಕ್ಯಾನ್ ಟ್ರೈ, ಎಲ್ಲ ತೆಗೆದುಬಿಟ್ಟು ವಿ ಕ್ಯಾನ್ ಟ್ರೈ. ಬಟ್ ದಿಸ್ ಇಸ್ ಲೈಕ್ ದೇ ಹ್ಯಾವ್ ಸ್ಕ್ವೀಸ್ಡ್ ಆಲ್ ದ ಬನಾನಾ ಔಟ್ ಆ್ಯಂಡ್ ದೇ ಹ್ಯಾವ್ ಮೇಡ್ ಇಟ್ ಆಸ್ ಅ ಕಪ್. ಸೊ ದಿಸ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮೀ. ಟಿಪ್ಪರ್ಲಾಗ ಹಾಕಿದ್ರು ನಮ್ಮ ಅಂಗಡಿನಲ್ಲಿ ಟಿಶ್ಯೂ ಕೊಡಲ್ಲ, ಕೊಟ್ಟಿದ್ದು ಇಲ್ಲ, ಕೊಡೋದು ಇಲ್ಲ. ತೊಳೆಯ ಕೈ ತೊಳ್ಕೊಳಕ್ ನೀರ್ ಇಟ್ಟಿದೀನಿ, ಬೇಕಾದ್ರೆ ಹ್ಯಾಂಡ್ ವಾಶ್ ಮಾಡ್ಕೊಬೋದು, ಟಿಶ್ಯೂ ಮಾತ್ರ ಕೊಡೋದಿಲ್ಲ.